ಇವಾಗ ಗೇಮ್ಸ್ ಆಟ ಆಡದೆ ಇರೋರೇ ಯಾರು ಇಲ್ಲ. ಸ್ಮಾರ್ಟ್ ಫೋನ್ ಬಂದ ಮೇಲೆ ವಿಡಿಯೋ ಗೇಮ್ ಆಟ ಆಡದೆ ಇರೋರೇ ಇಲ್ಲ. ಒಂದೊಂದು ಸೀಸನ್ ಅಲ್ಲೂ ಒಂದೊಂದು ಗೇಮ್ ಭಯಂಕರ ರೀಚ್ ಆಗಿದೆ. ಎಕ್ಸಾಂಪಲ್ ನೋಕಿಯಾ ಸ್ನೇಕ್ ಗೇಮ್, ಕ್ಯಾಂಡಿ ಕ್ರಶ್, ಪಬ್ಜಿ, ಇವಾಗ ಫ್ರೀ ಫೈರ್, ಕಾಲ್ ಔಟ್, ಇನ್ನ ಹಲವು. ಆ ತರ ನೀವು ಒಂದು ದಿನ ವಿಡಿಯೋ ಗೇಮ್ ಆಟ ಆಡ್ತಾ ಇರಬೇಕಾದ್ರೆ ಆ ಗೇಮ್ ಕ್ರಾಶ್ ಆಗಿ ನಿಮ್ಮನ್ನ ಒಳಗಡೆ ಎಳ್ಕೊಂಡ್ರೆ ಹೇಗೆ ಇರುತ್ತೆ? ಮತ್ತೆ ಆ ಗೇಮ್ನ ವಿನ್ ಮಾಡಲೇಬೇಕು ಅಂತ ನಿಮಗೆ 3 ಲೈಫ್ ಕೊಟ್ಟು ಆ 3 ಲೈಫ್ ಖಾಲಿ ಆಗ್ಬಿಟ್ರೆ ನೀವು ಹೊರಗಡೆನೆ ಬರೋಕೆ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ವಿನ್ ಮಾಡ್ಲಿಲ್ಲ ಅಂದ್ರೆ ಹಾಗೆ ಆ ಗೇಮ್ ಒಳಗಡೆನೆ ವ್ಯಾನಿಶ್ ಆಗ್ಬಿಡ್ತೀರಾ. ಸೊ ಗೇಮ್ನ ವಿನ್ ಮಾಡ್ತೀರಾ ಇಲ್ವಾ? ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2017ರಲ್ಲಿ ಜಾಕ್ ಕ್ಯಾಸ್ಡನ್ ಡೈರೆಕ್ಷನ್ ಅಲ್ಲಿ ಡ್ವೇನ್ ಜಾನ್ಸನ್ ಅಂದ್ರೆ ನಮ್ಮ ದಿ ರಾಕ್ ಮತ್ತೆ ಜಾಕ್ ಬ್ಲಾಕ್, ಕೆವಿನ್ ಹಾರ್ಟ್, ಕರೆನ್ ಗಿಲ್ಲನ್ ಆಕ್ಟಿಂಗ್ ಅಲ್ಲಿ ಫ್ಯಾಂಟಸಿ ಅಡ್ವೆಂಚರ್ ಕಾಮಿಡಿ ಮೂವಿಯಾಗಿ ರಿಲೀಸ್ ಆಗಿದ್ದ ಜುಮಾಂಜಿ ವೆಲ್ಕಮ್ ಟು ದಿ ಜಂಗಲ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲೇ 1996 ಒಬ್ಬ ಹುಡುಗ ಬೀಚ್ ಸೈಡ್ ಅಲ್ಲಿ ಜಾಗಿಂಗ್ ಹೋಗ್ತಾ ಇರ್ಬೇಕಾದ್ರೆ ಮಣ್ಣೊಳಗಡೆ ಏನೋ ಕಾಣಿಸ್ಕೊಳ್ಳುತ್ತೆ. ಏನು ಅಂತ ಹೊರಗಡೆ ತೆಗೆದ್ರೆ ಜುಮಾಂಜಿ ಗೇಮ್ ಬಾಕ್ಸ್. ಈ ಗೇಮ್ ಬಾಕ್ಸ್ ಬಗ್ಗೆ 80s ಮತ್ತೆ 90s ಕಿಡ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. 1996ರಲ್ಲಿ ಆಲನ್ ಪ್ಯಾರಿಸ್ ಮತ್ತೆ ಸಾರಾ ಆಟ ಆಡಿದ್ರಲ್ಲ, ಆ ಗೇಮ್ ಬಾಕ್ಸ್ ಇವಾಗ ಬೀಚ್ ಸೈಡ್ ಅಲ್ಲಿ ಬಿದ್ದಿದೆ. ಅದನ್ನ ಒಬ್ಬ ಹುಡುಗ ತಗೊಂಡು ಹೋಗಿ ಅವನ ಫ್ರೆಂಡ್ ಅಲೆಕ್ಸ್ಗೆ ಕೊಡ್ತಾನೆ. ಅಲೆಕ್ಸ್ ಆ ಗೇಮ್ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ಓಲ್ಡ್ ಮಾಡೆಲ್ ಆಗಿದೆ. ಅದಕ್ಕೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ಟಿವಿ ವಿಡಿಯೋ ಗೇಮ್ ಆಟ ಆಡೋಕೆ ಶುರು ಮಾಡ್ತಾನೆ. ಜುಮಾಂಜಿ ಬಾಕ್ಸ್ ಇದನ್ನ ಅಬ್ಸರ್ವ್ ಮಾಡೋ ತರ ತೋರಿಸ್ತಾರೆ. ಆಮೇಲೆ ಅವತ್ತು ರಾತ್ರಿ ಮಳಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಡಗ್ 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 ಅಂತ ಜುಮಾಂಜಿ ಥೀಮ್ ಮ್ಯೂಸಿಕ್ ಕೇಳುತ್ತೆ. ಅಲೆಕ್ಸ್ ಎಚ್ಚರೆಯಾಗಿ ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ನೋಡಿದ್ರೆ ಜುಮಾಂಜಿ ಬಾಕ್ಸ್ ಇಂದ. ಸೊ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಜುಮಾಂಜಿ ವೆಲ್ಕಮ್ ಟು ದಿ ಜಂಗಲ್ ಅಂತ ಒಂದು ಗೇಮ್ ಕ್ಯಾಸೆಟ್ ಇದೆ. ಸೊ ಹುಡುಗ ಅದನ್ನ ತಗೊಂಡು ಗೇಮ್ ಬೋರ್ಡ್ ಗೆ ಕನೆಕ್ಟ್ ಮಾಡಿ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡಿ ಆಟ ಆಡೋಕೆ ಶುರು ಮಾಡ್ತಾನೆ. ಅಷ್ಟೇ, ಆ ಗೇಮ್ ಬೋರ್ಡ್ ಅಲೆಕ್ಸ್ ನ ಹಾಗೆ ಒಳಗಡೆ ಸಕ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಒಳಗಡೆ ಎಳ್ಕೊಳ್ಳುತ್ತೆ. ಸೊ ಮಗನ್ನ ಕಾಣಿಸ್ತಾ ಇಲ್ಲ ಅಂತ ಅಲೆಕ್ಸ್ ಅವರ ತಂದೆ ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಆ ಮನೆನ ಮೇಂಟೈನ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ದೆವ್ವ ಮನೆ ತರ ಆಗೋಗುತ್ತೆ. ಇವಾಗ ಪ್ರೆಸೆಂಟ್ ಟೈಮ್. ಸ್ಪೆನ್ಸರ್ ಗಿಪ್ಲಿನ್ ಅನ್ನೋ ಒಬ್ಬ ಹುಡುಗ ಪ್ಲೇ ಸ್ಟೇಷನ್ ಅಲ್ಲಿ ಗೇಮ್ ಆಡ್ತಾ ಇದ್ದಾನೆ. ಅವನಿಗೆ ಸ್ಕೂಲಲ್ಲಿ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಹುಡುಗ ಸರಿಯಾಗಿ ಕಂಪ್ಲೀಟೇ ಮಾಡಲ್ಲ, ಚೀಟ್ ಮಾಡ್ತಾನೆ. ಆಮೇಲೆ ಹಾಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲೆಕ್ಸ್ ಅವರ ಮನೆ ಇದೆ, ದೆವ್ವ ಮನೆ ತರ ಇದೆ. ಅಲೆಕ್ಸ್ ಮಿಸ್ ಆಗಿರೋದು ಇಡೀ ಊರಿಗೆ ಗೊತ್ತಿದೆ. ಆವಾಗ ಅವನ ಕ್ಲಾಸ್ಮೇಟ್ ಅಂತೋನಿ ಬರ್ತಾನೆ. ಅವನು ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡಿಲ್ವಂತೆ. ಇಬ್ಬರು ಮಾತಾಡ್ಕೋತಾರೆ. ಆಮೇಲೆ ಅಂತೋನಿ ಅವನ ಗರ್ಲ್ ಫ್ರೆಂಡ್ ಜೊತೆ ಕಾರಲ್ಲಿ ಹೋಗ್ಬಿಡ್ತಾನೆ. ಆವಾಗ ಅಲೆಕ್ಸ್ ಅವರ ತಂದೆ ಹೊರಗಡೆ ಬಂದು ಸ್ಪೆನ್ಸರ್ ನ ಹೆದರಿಸ್ತಾರೆ. ಸೊ ಸ್ಪೆನ್ಸರ್ ಅಲ್ಲಿಂದ ಹೆದರ್ಕೊಂಡು ಓಡಿ ಹೋಗ್ತಾನೆ. ಇವಳು ಬೆಥನಿ ವಾಕರ್. ಈ ಟಿಕ್ ಟಾಕ್ ಕ್ರೇಜ್ ಇತ್ತಲ್ಲ, ಆ ತರ ಇವಳಿಗೆ ಡೈಲಿ ಒಂದು ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಡ್ಬೇಕು. ಇಲ್ಲ ಅಂದ್ರೆ ಊಟ ಮಾಡೋಕ್ಕೂ ಆಗಲ್ಲ, ಬಾತ್ರೂಮ್ ಹೋಗೋಕ್ಕೂ ಆಗಲ್ಲ. ಆ ತರ ಹುಚ್ಚು ಈ ಹುಡುಗಿಗೆ. ಕ್ಲಾಸಲ್ಲೇ ಕೂತ್ಕೊಂಡು ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾಳೆ ಬೆಥನಿ. ಇದನ್ನ ಟೀಚರ್ ನೋಡ್ಬಿಡ್ತಾರೆ. ಇದು ಮಾರ್ತಾ, ಒಳ್ಳೆ ಹುಡುಗಿನೇ, ಆದ್ರೆ ಸ್ಪೋರ್ಟ್ಸ್ ಟೀಚರ್ ಬಾ ಆಟ ಆಡೋ ಅಂತ ಕರೆದ್ರೆ ನನಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಇಲ್ಲ ಮ್ಯಾಮ್ ಅನ್ನೋ ತರ ಮಾತಾಡ್ತಾಳೆ. ಸೊ ಒಬ್ಬೊಬ್ರು ಒಂದೊಂದು ತಪ್ಪು ಮಾಡಿದ್ದಾರೆ. ಸ್ಪೆನ್ಸರ್ ಮತ್ತೆ ಅಂತೋನಿ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡಿಲ್ಲ. ಬೆತ್ನಿ ಕ್ಲಾಸ್ ರೂಮ್ ಅಲ್ಲೇ ಫೋನ್ ನ ಯೂಸ್ ಮಾಡಿದ್ದಾಳೆ. ಮಾರ್ತಾ PT ಟೀಚರ್ಗೆ ತಿರುಗಿಸಿ ಮಾತಾಡಿದ್ದಾಳೆ. ಸೊ ಅದು ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಆಗಿ ಹೋಗುತ್ತೆ. ಅದಕ್ಕೆ ಪ್ರಿನ್ಸಿಪಲ್ ಇವರು 4 ಜನರನ್ನು ಕರೆಸಿ ಅಡ್ವೈಸ್ ಮಾಡಿ ತಲೆ ತಿಂದು ಸ್ಕೂಲ್ ಬೇಸ್ಮೆಂಟ್ ನ ಕ್ಲೀನ್ ಮಾಡಿ ಅಂತ ಪನಿಷ್ ಮಾಡಿಬಿಡ್ತಾರೆ. ಸೊ ಹುಡುಗರು ಹೋಗಿ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಿಡಿಯೋ ಗೇಮ್ ಬಾಕ್ಸ್ ಇದೆ. ಅದರಲ್ಲಿ ಜುಮಾಂಜಿ ಕ್ಯಾಸೆಟ್ ಇದೆ. ಪಾಪ ನಮ್ ಹುಡುಗರಿಗೆ ಈ ಕ್ಯಾಸೆಟ್ ಬಗ್ಗೆ ಗೊತ್ತಿಲ್ಲ. ಗೇಮ್ ಬಾಕ್ಸ್ ನ ಅಲ್ಲಿರೋ ಟಿವಿಗೆ ಕನೆಕ್ಟ್ ಮಾಡಿ ಗೇಮ್ ಬೋರ್ಡ್ ನ ಆನ್ ಮಾಡಿ ಕ್ಯಾರೆಕ್ಟರ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಸ್ಪೆನ್ಸರ್ ಬ್ರೇವ್ ಸ್ಟೋನ್ ನ ಸೆಲೆಕ್ಟ್ ಮಾಡ್ತಾನೆ. ಅಂತೋನಿ ಫ್ರಾಂಕ್ಲಿನ್ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ತಾನೆ. ಟೋಟಲ್ 4 ಜನ ಕ್ಯಾರೆಕ್ಟರ್ಸ್ ನ ಸೆಲೆಕ್ಟ್ ಮಾಡಿ ಸೇಮ್ ಟೈಮ್ ಆಟ ಆಡಬಹುದು. ಅದಕ್ಕೆ ಹುಡುಗರು ಹುಡುಗಿರನ್ನು ಎನ್ಕರೇಜ್ ಮಾಡ್ತಾರೆ. ಹುಡುಗಿರು ಸರಿ ಆಡೋಣ ಬಾ ಅಂತ ಬೆಥನಿ ಶೆಲ್ಡನ್ ಒಬೇರನ್ ಅನ್ನು, ಮಾರ್ತಾ ರೂಬಿ ರೌಂಡೋಸ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಅಷ್ಟೇ, ಡಗ್ 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 ಅಂತ ಥೀಮ್ ಮ್ಯೂಸಿಕ್ ರೈಸ್ ಆಗುತ್ತೆ. ಏನೋ ವಿಚಿತ್ರ ಅನ್ಸುತ್ತೆ ಹುಡುಗರಿಗೆ, ಭಯ ಆಗುತ್ತೆ. ಅದಕ್ಕೆ ಕೇಬಲ್ ನ ಡಿಸ್ಕನೆಕ್ಟ್ ಮಾಡ್ತಾರೆ. ಆದ್ರೂ ಗೇಮ್ ಆನ್ ಅಲ್ಲೇ ಇದೆ. ಹಾಗೆ ನಮ್ಮ ಹುಡುಗರನ್ನ ಒಳಗಡೆ ಎಳ್ಕೊಳ್ಳುತ್ತೆ ಜುಮಾಂಜಿ ಗೇಮ್.
ಎಲ್ಲರೂ ಕನ್ಫ್ಯೂಷನ್ ಆಗ್ತಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆವಾಗ ಬ್ರೇವ್ ಸ್ಟೋನ್ ಆಗಿರೋ ನಮ್ಮ ಸ್ಪೆನ್ಸರ್ ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂಡು, ಫ್ರಿಡ್ಜ್? ಹೌದು, ನಾನೇ ಫ್ರಿಡ್ಜ್. ನೀನ್ ಯಾರು? ನಾನು ಸ್ಪೆನ್ಸರ್. ಗಾಯ್ಸ್, ಹೇಗೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಗೇಮಲ್ಲಿರೋ ಕ್ಯಾರೆಕ್ಟರ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದಕ್ಕೆ ಗೇಮ್ ನಮ್ಮನ್ನ ಒಳಗಡೆ ಎಳ್ಕೊಂಡಿದೆ. ನಾವು ಸೆಲೆಕ್ಟ್ ಮಾಡಿರೋ ಕ್ಯಾರೆಕ್ಟರ್ಸ್ಗಳಾಗಿ ನಾವು ಗೇಮ್ ಒಳಗಡೆ ಬಂದ್ಬಿಟ್ಟಿದೀವಿ ಅಂತ ಸ್ಪೆನ್ಸರ್ ಹೇಳ್ತಾ ಇದ್ದಾನೆ. ಇದನ್ನ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಸ್ಪೆನ್ಸರ್ ಇವಾಗ ಡಾಕ್ಟರ್ ಸ್ಮೋಲ್ಡರ್ ಬ್ರೇವ್ ಸ್ಟೋನ್ ಆಗಿ ಇದ್ದಾನೆ, ಆಂಥೋನಿ ಫ್ರಿಡ್ಜ್ ಫ್ರಾಂಕ್ಲಿನ್ ಮೌಸ್ ಆಗಿದ್ದಾನೆ, ಬೆಥನಿ ಪ್ರೊಫೆಸರ್ ಶೆಲ್ಡನ್ ಒಬೇರಾನ್ ಆಗಿ ಇದ್ದಾಳೆ, ಮಾರ್ತಾ ರೂಬಿ ರೌಂಡ್ ಹೌಸ್ ಆಗಿ ಇದ್ದಾಳೆ. ಸೊ ಸ್ಪೆನ್ಸರ್ ಎಲ್ಲರಿಗೂ ಇದನ್ನ ಕ್ಲಿಯರ್ ಮಾಡ್ತಾನೆ. ಆವಾಗ ಬೆಥನಿ ಶಾಕ್ ಆಗ್ಬಿಟ್ಟು ನದಿಯಲ್ಲಿ ಹೋಗ್ತಾ ಇರೋ ನೀರಿನ ರಿಫ್ಲೆಕ್ಷನ್ ಅಲ್ಲಿ ಮುಖ ನೋಡ್ತಾಳೆ. ನೋ ಅಂತ ಕಿರ್ಚ್ಕೊತಾಳೆ. ಆವಾಗ ಮಾರ್ತಾ ಅವಳ ಕೈಯಲ್ಲಿರೋ 3 ಬಾರ್ ಲೈನ್ ಟ್ಯಾಟೂಗಳನ್ನ ನೋಡ್ತಾಳೆ. ಎಲ್ಲರ ಕೈಯಲ್ಲೂ ಅದೇ ತರ ಟ್ಯಾಟೂಸ್ ಇದೆ. ಹಾಗೆ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಹಿಪ್ಪೋಪೊಟಮಸ್ ನೀರಿಂದ ಹೊರಗಡೆ ಬಂದು ಬೆಥನಿನ ಕಚ್ಚಿ ತಿನ್ನುತ್ತೆ. ಸ್ವಲ್ಪ ಹೊತ್ತು ಆದ ಮೇಲೆ ಮತ್ತೆ ಬೆಥನಿ ಪ್ರೊಫೆಸರ್ ಆಗಿ ಆಕಾಶದಿಂದ ಬೀಳ್ತಾಳೆ. ಅಂದ್ರೆ ಇವ್ರಗಳ ಕೈಯಲ್ಲಿರೋ 3 ಟ್ಯಾಟೂಸ್ 3 ಲೈಫ್. ಗೇಮ್ಸ್ ಆಡೋರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಟ್ಯಾಟೂಸ್ ಖಾಲಿ ಆಗ್ಬಿಟ್ರೆ ಅಷ್ಟೇ, ಇವ್ರು ಗೇಮಿಂದ ಹೊರಗಡೆ ಹೋಗೋಕೆ ಆಗಲ್ಲ, ಗೇಮಲ್ಲೇ ವ್ಯಾನಿಷ್ ಆಗ್ಬಿಡ್ತಾರೆ. ಇವಾಗ ಮತ್ತೆ ಹಿಪ್ಪೋಪೊಟಮಸ್ ಅಟ್ಯಾಕ್ ಮಾಡೋಕೆ ಬರುತ್ತೆ. ಸೊ ಅಲ್ಲಿಂದ 4 ಜನನು ಓಡಿ ಹೋಗ್ತಾರೆ. ಆವಾಗ ಆ ಜುಮಾಂಜಿ ಗೇಮಿನ ಗೈಡ್ ನಿಗೆಲ್ ಬಿಲ್ಲಿಂಗ್ಸ್ಲೆ ಕಾರಲ್ಲಿ ಬಂದು, ಡಾಕ್ಟರ್ ಬ್ರೇವ್ ಸ್ಟೋನ್ ವೆಲ್ಕಮ್ ಟು ಜುಮಾಂಜಿ ಅಂತ ಎಲ್ಲರನ್ನು ಕಾರಲ್ಲಿ ಹತ್ತಿಸ್ಕೊಂಡು ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಇವ್ರಗಳ ಕ್ಯಾರೆಕ್ಟರ್ ಏನು, ಇವ್ರಗಳು ಏನ್ ಮಾಡ್ಬೇಕು ಅಂತ ಜುಮಾಂಜಿ ಗೇಮಿನ ಕಥೆನ ಹೇಳ್ತಾರೆ. ಈ ಜುಮಾಂಜಿ ಕಾಡಿಗೆ ಒಂದು ಶಾಪ ಇದೆ. ಒಂದು ದಿನ ಈ ಕಾಡನ್ನು ರಿಸರ್ಚ್ ಮಾಡೋಕೆ ಆರ್ಕಿಯೋಲಜಿಸ್ಟ್ ಪ್ರೊಫೆಸರ್ ರಸಲ್ ವೇನ್ ಪ್ಯಾಲೆಟ್ ಅವನ ಟೀಮನ್ನ ಕರ್ಕೊಂಡು ಬಂದ. ಆವಾಗ ಈ ಕಾಡಲ್ಲಿರೋ ದೊಡ್ಡ ಜಾಗ್ವಾರ್ ಸ್ಟ್ಯಾಚ್ಯೂ ಅಂದ್ರೆ ದೊಡ್ಡ ಕರಿಚಿರುತ್ತೆ ಶಿಲ್ಪೆ, ಆ ಶಿಲ್ಪೆಯಲ್ಲಿದ್ದ ಮ್ಯಾಜಿಕಲ್ ಪವರ್ ಹೊಂದಿರುವ ಕಲ್ಲನ್ನು ಕದ್ಬಿಟ್ಟ. ಆ ಕಲ್ ಹೆಸರು ಜಾಗ್ವಾರ್ ಐ. ಅದರಿಂದಾನೇ ಈ ಕಾಡು, ಇಲ್ಲಿರೋ ಅನಿಮಲ್ಸ್ ಎಲ್ಲಾನು ಕ್ಷೇಮವಾಗಿತ್ತು. ಆದ್ರೆ ಆ ಕಲ್ಲನ್ನು ಅಲ್ಲಿಂದ ತೆಗ್ದಿದ್ರಿಂದ ಈ ಜುಮಾಂಜಿ ಕಾಡು ಶಾಪಕ್ಕೆ ಒಳಗಾಯ್ತು. ಅದನ್ನ ಇಟ್ಟು ಡಾರ್ಕ್ ಪವರ್ ಮತ್ತೆ ಅನಿಮಲ್ಸ್ ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ರಸಲ್. ನಾನು ಕಾಯ್ತಾ ಇದ್ದೆ. ಒಂದು ದಿನ ಅವನು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನ ಹತ್ರದಿಂದ ಆ ಕಲ್ಲನ್ನು ಕದ್ಕೊಂಡು ಬಂದ್ಬಿಟ್ಟೆ. ತಗೊಳ್ಳಿ ಬ್ರೇವ್ ಸ್ಟೋನ್, ಈ ಜಾಗ್ವಾರ್ ಐ. ಇನ್ಮುಂದೆ ಇದು ನಿಮ್ಮ ಜವಾಬ್ದಾರಿ. ಇದನ್ನ ನೆಕ್ಸ್ಟ್ ಬರೋ ಫುಲ್ ಮೂನ್ ಒಳಗಡೆ ಮತ್ತೆ ಹೇಗಾದ್ರೂ ಆ ಕರಿಚಿರತೆ ಸ್ಟ್ಯಾಚ್ಯೂನ ಕಂಡುಹಿಡಿದು ಅದೇ ಜಾಗಕ್ಕೆ ಈ ಸ್ಟೋನ್ ಅನ್ನು ಪ್ಲೇಸ್ ಮಾಡಿ ಜುಮಾಂಜಿ ಅಂತ ಹೇಳಿ. ಈ ಕಾಡಿನ ಶಾಪನೂ ತೀರುತ್ತೆ, ನೀವು ಈ ಗೇಮ್ನ ಬಿಟ್ಟು ಹೋಗ್ಬೋದು ಅಂತ ಸ್ಟೋನ್ನ ಮತ್ತೆ ಜುಮಾಂಜಿ ಕಾಡಿನ ಮ್ಯಾಪ್ನ ನಮ್ಮ ಹೀರೋ ಬ್ರೇವ್ ಸ್ಟೋನ್ ಕೈಗೆ ಕೊಟ್ಟು ಒಂದು ಜಾಗದಲ್ಲಿ ಡ್ರಾಪ್ ಮಾಡಿ ಬಿಟ್ಬಿಟ್ಟು ಹೋಗ್ತಾನೆ ಗೈಡ್ ನಿಗಲ್. ಹಾಗೆ ನಮ್ಮ ಟೀಮ್ ನಡ್ಕೊಂಡು ಬರ್ಬೇಕಾದ್ರೆ ಬೆಥನಿ, ನಮಗೆ ಯಾಕೆ ಬೇಕಿಲ್ದಿರೋ ಕೆಲ್ಸ, ನಾವು ಹೇಗಾದ್ರೂ ಫಸ್ಟ್ ಈ ಗೇಮ್ನ ಬಿಟ್ಟು ಹೊರಗಡೆ ಹೋಗೋಣ ಅನ್ಬೇಕಾದ್ರೆ ಅದಕ್ಕೆ ಸ್ಪೆನ್ಸರ್, ಇಲ್ಲ ಆಗಲ್ಲ, ನಾವು ಜುಮಾಂಜಿನ ಕಾಪಾಡಲೇಬೇಕು ಅಂತ ಹೇಳ್ತಾನೆ. ಆಮೇಲೆ ನಮ್ಮ ಬ್ರೇವ್ ಸ್ಟೋನ್ ಆ ಕಲ್ನ ಫ್ರಾಂಕ್ಲಿನ್ ಹತ್ರ ಕೊಟ್ಟು ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಹೇಳ್ತಾನೆ. ಹಾಗೆ ನಮ್ಮ ಟೀಮ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬ್ರೇವ್ ಸ್ಟೋನ್ ನಿಗಲ್ ಕೊಟ್ಟಿದ್ದ ಮ್ಯಾಪ್ ನ ಚೆಕ್ ಮಾಡಿ ನೋಡ್ತಾನೆ. ಆ ಸ್ಟ್ಯಾಚ್ಯೂ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾನೆ. ಆದ್ರೆ ಅವನಿಗೆ ಗೊತ್ತಾಗ್ತಾನೆ ಇಲ್ಲ. ಆದ್ರೆ ಪ್ರೊಫೆಸರ್ ಶೆಲ್ಡನ್ ಕ್ಯಾರೆಕ್ಟರ್ಗೆ ಮ್ಯಾಪ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಮ್ಯಾಪ್ ನ ತಗೊಂಡು ಕರೆಕ್ಟ್ ಆಗಿ ದಾರಿನ ಹೇಳುತ್ತೆ. ಆವಾಗ ಬ್ರೇವ್ ಸ್ಟೋನ್ ಅವನ ಪ್ಯಾಕೆಟ್ ನ ಚೆಕ್ ಮಾಡ್ಬೇಕಾದ್ರೆ ಎದೆನ ಟಚ್ ಮಾಡ್ತಾನೆ. ಆವಾಗ ಆ ಬ್ರೇವ್ ಸ್ಟೋನ್ ಕ್ಯಾರೆಕ್ಟರ್ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತೆ. ಅದೇ ತರ ಎಲ್ಲರೂ ಅವರ ಎದೆನ ಪ್ರೆಸ್ ಮಾಡಿ ಅವರವರ ವೀಕ್ನೆಸ್ ಮತ್ತೆ ಸ್ಟ್ರೆಂತ್ ನ ತಿಳ್ಕೊತಾರೆ. ಬ್ರೇವ್ ಸ್ಟೋನ್ ಫುಲ್ ಸ್ಟ್ರಾಂಗು, ಯಾವುದೇ ವೀಕ್ನೆಸ್ ಇಲ್ಲ. ರೂಬಿ ರೌಂಡ್ ಹೌಸ್ಗೆ ಕರಾಟೆ, ಕುಂಫು ಎಲ್ಲ ಗೊತ್ತು, ಆದ್ರೆ ಪಾಯ್ಸನ್ ಅಂದ್ರೆ ವೀಕ್ನೆಸ್ ಇದೆ. ಪ್ರೊಫೆಸರ್ ಶೆಲ್ಡನ್ಗೆ ಮ್ಯಾಪ್, ಹಳೆ ಕಾಲದ ವಸ್ತು ಮತ್ತೆ ರೂಟ್ಸ್ ಬಗ್ಗೆ ಎಲ್ಲ ಗೊತ್ತಿದೆ, ಆದ್ರೆ ಸಹಿಷ್ಣುತೆ ಇಲ್ಲ. ಅದೇ ತರ ಫ್ರಾಂಕ್ಲಿನ್ ಮೌಸ್ಗೆ ಅನಿಮಲ್ಸ್ ಬಗ್ಗೆ, ವೆಪನ್ಸ್ ಬಗ್ಗೆ ಎಲ್ಲ ಗೊತ್ತಿದೆ, ಆದ್ರೆ ಕೇಕ್, ಸ್ಪೀಡ್, ಸ್ಟ್ರೆಂತ್ ಅಲ್ಲಿ ವೀಕ್ನೆಸ್ ಇದೆ. ಹಾಗೆ ನಮ್ಮ ಟೀಮ್ ಮ್ಯಾಪ್ ನ ನೋಡಿ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾರೋ ಅಟ್ಯಾಕ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ತುಂಬಾ ಜನ ಬೈಕ್ ಅಲ್ಲಿ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ. ಸೊ ನಮ್ಮ ಟೀಮ್ ಅಲ್ಲಿಂದ ಓಡಿ ಹೋಗ್ತಾರೆ. ಆಮೇಲೆ ಆ ಬೈಕರ್ಸ್ಗೆ ಹೊಡೆದು ಏಮರ್ಸಿ ಹೇಗೋ ಬೈಕರ್ಸ್ ಹತ್ರ ಇಂದ ತಪ್ಪಿಸ್ಕೊಂಡು ಎಲ್ಲರೂ ಫಾಲ್ಸ್ ಗೆ ಜಂಪ್ ಮಾಡ್ತಾರೆ. ಆ ಫೈಟ್ ಅಲ್ಲಿ ನಮ್ಮ ರೂಬಿಗೆ ಏಟಾಗ್ಬಿಟ್ಟಿರುತ್ತೆ. ಸೊ ಸಾಯ್ತಾಳೆ. ಏನಾಯ್ತು ಅಂತ ಎಲ್ಲರೂ ಗಾಬರಿಯಾಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಆಕಾಶದಿಂದ ಫ್ರಾಂಕ್ಲಿನ್ ಮೌಸ್ ತಲೆ ಮೇಲೇನೆ ಬೀಳ್ತಾಳೆ. ಅವಳ ಕೈನ ಚೆಕ್ ಮಾಡಿದ್ರೆ 3 ಟ್ಯಾಟೂ ಇದ್ದ ಜಾಗದಲ್ಲಿ ಇವಾಗ ಬರೀ 2 ಟ್ಯಾಟೂ ಇರೋದು. ಸೊ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಆ ಟ್ಯಾಟೂಸ್ ಲೈಫ್ ಅಂತ. ಅದು ಖಾಲಿ ಆಗ್ಬಿಟ್ರೆ ಅಷ್ಟೇ, ನಾವು ಹಾಗೆ ವ್ಯಾನಿಷ್ ಆಗ್ಬಿಡ್ತೀವಿ ಅಂತ ಗೊತ್ತಾಗುತ್ತೆ. ಆಮೇಲೆ ಹುಡುಗರು ಒಂದು ಕಡೆ ಹೋಗಿ ಸೂಸು ಮಾಡ್ತಾ ಇರ್ಬೇಕಾದ್ರೆ ಇವಾಗ ಬೆಥನಿ ಪ್ರೊಫೆಸರ್ ಶೆಲ್ಡನ್ ಹುಡುಗನಾಗಿದ್ದಾಳಲ್ಲ, ಅದಕ್ಕೆ ಏ ಮಾರ್ತಾ, ಇಲ್ಲಿ ಬಂದು ನೋಡು, ನಾನು ಹೇಗೆ ಹುಡುಗರ ತರ ಸೂಸು ಹೋಗ್ತಾ ಇದ್ದೀನಿ, ಬಾರೇ ಬಂದು ನೋಡೆ ಅಂತ ಕೂಗ್ತಾ ಇದ್ದಾಳೆ. ಅದೇ ಟೈಮ್ಗೆ ಇಲ್ಲಿ ವಿಲ್ಲನ್ ರಸಲ್ಗೆ ನಮ್ಮ ಬ್ರೇವ್ ಸ್ಟೋನ್ ಟೀಮ್ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಹದ್ದುನ ಅವ್ರಗಳನ್ನ ಹುಡುಕಿ ಕಂಡಿಡಿ ಅಂತ ಕಳಿಸ್ತಾನೆ.
ಇಲ್ಲಿ ನಮ್ಮ ಟೀಮ್ ಹಾಗೆ ಅವ್ರಗಳ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ಕೊಂಡು ಬರ್ಬೇಕಾದ್ರೆ ಸ್ಪೆನ್ಸರ್ ಮತ್ತೆ ಫ್ರಿಡ್ಜ್ ಮಧ್ಯ ಜಗಳ ಆಗುತ್ತೆ. ಅದಕ್ಕೆ ಫ್ರಿಡ್ಜ್ ನಮ್ಮ ಬ್ರೇವ್ ಸ್ಟೋನ್ ನ ಕೆಳಗೆ ತಳ್ಳಿ ಸಾಯಿಸ್ತಾನೆ. ಮತ್ತೆ ನಮ್ಮ ಸ್ಪೆನ್ಸರ್ ಒಂದು ಲೈಫ್ ಖಾಲಿಯಾಗಿ ರಿಟರ್ನ್ ಬರ್ತಾನೆ. ಇನ್ನೊಂದು ಸಲ ನನ್ನ ಕೆಳಗೆ ತಳ್ಬೇಡ. ಹಾಗೆ ತಳ್ತೀನಿ ಕಣೋ, ಏನೋ ಮಾಡ್ತೀಯಾ ಅಂತ ಫ್ರಿಡ್ಜ್ ಸ್ಪೆನ್ಸರ್ಗೆ ಹೊಡಿಬೇಕಾದ್ರೆ ಬ್ರೇವ್ ಸ್ಟೋನ್ ಆಗಿ ಇರೋ ಸ್ಪೆನ್ಸರ್ ಕಳ್ ತರ ನಿಂತಿದ್ದಾನೆ. ಕಪಾಳಕ್ಕೆ ಒಂದು ಬಿಡ್ತಾನೆ. ಅಯ್ಯೋ ಅಮ್ಮ ಅಂತ ಹಾರ್ಕೊಂಡು ಹೋಗ್ತಾನೆ ಫ್ರಿಡ್ಜ್. ಯಪ್ಪ ತಂದೆ, ಇನ್ ಮುಂದೆ ನಾನು ನಿನ್ ತಂಟೆಗೆ ಬರಲ್ಲ, ಸಾರಿ ಅಂತ ಹೇಳ್ತಾನೆ ಫ್ರಿಡ್ಜ್. ಆಮೇಲೆ ನಡ್ಕೊಂಡು ಟೌನಿಗೆ ಬರ್ತಾರೆ. ಅಲ್ಲಿ ಗೊತ್ತಿಲ್ಲದೆ ಫ್ರಾಂಕ್ಲಿನ್ ಕೇಕ್ ನ ತಿಂದ್ಬಿಡ್ತಾನೆ. ಅವನಿಗೆ ಕೇಕ್ ಅಂದ್ರೆ ವೀಕ್ನೆಸ್ ಇದೆ ಅಲ್ವಾ, ಹಾಗೆ ಬ್ಲಾಸ್ಟ್ ಆಗಿ ಸಾಯ್ತಾನೆ. ಇವಾಗ ಅವನ ಒಂದು ಲೈಫ್ ಖಾಲಿ. ಮತ್ತೆ ರಿಟರ್ನ್ ಬಂದು ಬೀಳ್ತಾನೆ. ಆವಾಗ ಒಬ್ಬ ಚಿಕ್ಕ ಹುಡುಗ ಬಂದು, ಡಾಕ್ಟರ್ ಬ್ರೇವ್ಸ್ಟೋನ್, ಜುಮಾಂಜಿಗೆ ನೀವು ಬೇಕು, ನನ್ನ ಜೊತೆ ಬನ್ನಿ ಅಂತ ನಮ್ಮ ಟೀಮ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ಒಂದು ಬ್ಯಾಸ್ಕೆಟ್ ನ ತೋರಿಸಿ ಅದ್ರ ಒಳಗಡೆ ನಿಮಗೆ ಬೇಕಾಗಿರೋ ಕ್ಲೂ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಕ್ಕೆ ನಮ್ಮ ಬ್ರೇವ್ಸ್ಟೋನ್ ಹೋಗಿ ಬ್ಯಾಸ್ಕೆಟ್ ನ ಓಪನ್ ಮಾಡಿದರೆ ದೊಡ್ಡ ಹಾವು ಇದೆ. ಅದನ್ನ ಫ್ರಾಂಕ್ಲಿನ್ ನೋಡ್ಬಿಟ್ಟು, ಅಯ್ಯೋ ಬ್ಲಾಕ್ ಮ್ಯಾಂಬಾ ಹಾವು, ಇದು ಪ್ರಪಂಚದಲ್ಲಿ ಜಾಸ್ತಿ ವಿಷ ಇರೋ ಹಾವು, ಇದು ಕಚ್ಚಿದ್ರೆ ವಿಷ ತಲೆಗೆ ಹತ್ತಿ ಬ್ಲಡ್ ಕ್ಲಾಟ್ ಆಗಿ 2 ನಿಮಿಷದಲ್ಲಿ ತೀರೋಗ್ತೀವಿ, ಇದೆಲ್ಲ ನನಗೆ ಹೇಗೆ ಗೊತ್ತು? ಯಾಕೆ ಅಂದ್ರೆ ನೀನೊಬ್ಬ ಝೂಲಾಜಿಸ್ಟ್. ಆಮೇಲೆ ಮತ್ತೆ ಬ್ಯಾಸ್ಕೆಟ್ ನ ತೆಗೆದ್ರೆ ಹಾವು ರೂಬಿನ ಕಚ್ಚೋಕೆ ಹೋಗುತ್ತೆ. ಆವಾಗ ನಮ್ಮ ಬ್ರೇವ್ ಸ್ಟೋನ್ ಕೈಯಲ್ಲಿ ಧೈರ್ಯವಾಗಿ ಆ ಹಾವನ್ನ ಹಿಡ್ಕೊತಾನೆ. ಆವಾಗ ಫ್ರಾಂಕ್ಲಿನ್ ಧೈರ್ಯವಾಗಿ ಬಂದು, ನಿನಗೆ ನಿನ್ನ ಹಲ್ಲಲ್ಲಿ ತಾನೇ ವಿಷ ಇದೆ, ಇರೋ ಅಂತ ಹಾವಿನ 2 ಹಲ್ಲನ್ನು ಕಿಳ್ತಾನೆ ಫ್ರಾಂಕ್ಲಿನ್. ಆಮೇಲೆ ಬ್ಯಾಸ್ಕೆಟ್ ಒಳಗಡೆ ನೋಡಿದ್ರೆ ಒಂದು ಪಾರ್ಸಲ್ ಇದೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಂದು ಚಿಕ್ಕ ಆಣೆ ಶಿಲ್ಪೆ ಇದೆ. ಆ ಪೇಪರ್ ಅಲ್ಲಿ ಯಾವಾಗ ನನ್ನ ನೋಡ್ತಿರೋ ಮೇಲೆ ಹತ್ತೋಕೆ ಶುರು ಮಾಡಿ ಅಂತ ಬರ್ದಿದೆ. ಸೊ ಏನ್ ಹತ್ಬೇಕು ಅಂತ ಮ್ಯಾಪ್ ನ ಚೆಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಟೀಮ್. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ವಿಲ್ಲನ್ ಹುಡುಗರು ಅಲ್ಲಿಗೆ ಬರ್ತಾರೆ. ಸೊ ನಮ್ಮ ಟೀಮ್ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ. ಹಿಂದೆನೆ ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾರೆ ವಿಲ್ಲನ್ ಟೀಮ್. ಆವಾಗ ನಮ್ಮ ಬ್ರೇವ್ ಸ್ಟೋನ್ ಎಲ್ಲರನ್ನು ಹೊಡೆದು ರಾಕೆಟ್ ಬಿಡ್ತಾನೆ, ಚಿಂದಿ ಮಾಡ್ತಾನೆ. ಆವಾಗ ಅಲ್ಲಿಗೆ ಮೇನ್ ವಿಲ್ಲನ್ ರಸಲ್ ಬಂದು, ನನ್ನ ಹತ್ರದಿಂದ ಕತ್ತಿದ್ದನ್ನ ಕೊಟ್ಬಿಡಿ, ಇಲ್ಲ ಅಂದ್ರೆ ನಿಮ್ಮ ಎಲ್ಲರನ್ನು ಕೊಂದ್ಬಿಡ್ತೀನಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಅಲ್ಲಿ ಸ್ಮೋಕ್ ಬಾಂಬ್ ನ ಹಾಕ್ತಾರೆ. ಅಲ್ಲಿಂದ ನಮ್ಮ ಟೀಮ್ ನ ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಹೋಗೋ ದಾರಿಯಲ್ಲಿ ತುಂಬಾ ಟ್ರಾಪ್ಸ್ ಗಳಿದೆ. ಎಲ್ಲಾದ್ರಿಂದಾನು ಸೇಫ್ ಆಗಿ ನಮ್ಮ ಟೀಮ್ ನ ಕಾಪಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಯ್, ನಾನು ಜೆಫರ್ಸನ್, ಸೀಪ್ಲೇನ್ ಪೈಲಟ್ ಅಂತ ಅವನನ್ನು ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ಆಮೇಲೆ ಅವನ ಜಾಗಕ್ಕೆ ನಮ್ಮ ಟೀಮ್ ನ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಈ ಹುಡುಗ ರಿಯಲ್ ಲೈಫ್ ಅಲ್ಲಿ ಯಾರು ಗೊತ್ತಾ? ನಮ್ಮ ಪ್ರಿಯಾಂಕಾ ಚೋಪ್ರಾ ಇದ್ದಾಳಲ್ಲ, ಅದೇ ಕ್ರಿಶ್ ಮೂವಿ ಹೀರೋಯಿನ್ ಮಿಸ್ ವರ್ಲ್ಡ್, ಅವಳ ಬಾಯ್ ಫ್ರೆಂಡ್. ಹಾ, ಇವಾಗ ನಮ್ಮ ಟೀಮ್ ಅವನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆಲನ್ ಪ್ಯಾರಿಸ್ ಅಂತ ಬರ್ದಿದೆ. ಅದಕ್ಕೆ ಯಾರು ಆಲನ್ ಪ್ಯಾರಿಸ್ ಅಂತ ಬ್ರೇವ್ ಸ್ಟೋನ್ ಕೇಳ್ಬೇಕಾದ್ರೆ ಅವರೇ ಈ ಮನೇನ ಬಿಲ್ಡ್ ಮಾಡಿದ್ದು ಅಂತ ಮಾತಾಡ್ತಾನೆ. ಹಾಗೆ ಅವನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೇನೆ ಗೊತ್ತಾಗುತ್ತೆ, ಅದೇ ಸ್ಟಾರ್ಟಿಂಗ್ ಅಲ್ಲಿ 1996ರಲ್ಲಿ ಒಬ್ಬ ಹುಡುಗ ಗೇಮ್ ಒಳಗಡೆ ಹೋಗಿ ಮಿಸ್ ಆದ ಅಲ್ಲ, ಅಲೆಕ್ಸೋ, ಅವನೇ ಈ ಜೆಫರ್ಸನ್ ಕ್ಯಾರೆಕ್ಟರ್ ಒಳಗಡೆ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ಜೆಫರ್ಸನ್ ಅನ್ನೋದು ಈ ಗೇಮ್ ಅಲ್ಲಿ ಇರೋ 5ನೇ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡಿ ಗೇಮ್ ಒಳಗಡೆ ಬಂದು ಸಿಗೋಕೋಬಿಟ್ಟಿದ್ದಾನೆ ಅಲೆಕ್ಸ್. ಹೊರಗಡೆ ಪ್ರಪಂಚ ಪ್ರಕಾರ ಅಲೆಕ್ಸ್ ಮಿಸ್ ಆಗಿ 20 ವರ್ಷ ಆಗಿದೆ. ಆದ್ರೆ ಈ ಗೇಮ್ ಪ್ರಕಾರ ಅಲೆಕ್ಸ್ ಬಂದು ಇವಾಗ 2-3 ತಿಂಗಳಾಗಿದೆ ಅಷ್ಟೇ. ಸೊ ಅದು ನಮ್ಮ ಟೀಮ್ಗೆ ಇವಾಗ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ, ಇಲ್ಲಿಂದ ನಿನ್ನ ಕಾಪಾಡಿ ಮತ್ತೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ಬ್ರೇವ್ ಸ್ಟೋನ್ ಹೇಳ್ತಾನೆ. ಅದೇ ತರ ನಮ್ಮ ಟೀಮ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ವಿಲ್ಲನ್ ಗೂಡೌನ್ ಅಲ್ಲಿರೋ ಸೀ ಪ್ಲೇನ್ ನ ತಗೋಬೇಕು ಅನ್ಕೋತಾರೆ. ಅದಕ್ಕೆ ರೂಬಿ ಅಲ್ಲಿರೋ ಸೆಕ್ಯೂರಿಟಿಗಳನ್ನ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿ ಡೈವರ್ಟ್ ಮಾಡ್ತಾಳೆ. ಆವಾಗ ನಮ್ಮ ಹುಡುಗರು ಗೂಡೌನ್ ಒಳಗಡೆ ಹೋಗಿ ಸೀ ಪ್ಲೇನ್ ನ ತಗೋತಾ ಇರ್ಬೇಕಾದ್ರೆ ನಮ್ಮ ಫ್ರಾಂಕ್ಲಿನ್ ಗೊತ್ತಿಲ್ಲದೆ ಅಲ್ಲಿರೋ ಥಿಂಗ್ಸ್ ಗಳ ಮೇಲೆ ಬಿದ್ದುಬಿಡ್ತಾನೆ. ಅಲ್ಲಿರೋ ಥಿಂಗ್ಸ್ ಗಳನ್ನ ಬಿಳಿಸ್ಬಿಡ್ತಾನೆ. ಈ ಸದ್ದು ಕೇಳಿ ಸೆಕ್ಯೂರಿಟೀಸ್ ಗೂಡೌನ್ ಕಡೆ ಗಮನಿಸ್ತಾರೆ. ಅದಕ್ಕೆ ನಮ್ಮ ರೂಬಿ ಅವ್ರಗಳನ್ನ ಹಾಗೆ ಡ್ಯಾನ್ಸ್ ಮಾಡ್ಕೊಂಡೆ ಹೊಡೆದು ಚೆಚ್ತಾಳೆ. ಆಮೇಲೆ ಇಬ್ಬರು ಸೆಕ್ಯೂರಿಟೀಸ್ ಹೊಡೆದು ಅನ್ಕಾನ್ಶಿಯಸ್ ಮಾಡ್ಬಿಟ್ಟು ಗೂಡೌನಿಗೆ ಬಂದ್ರೆ ನನಗೆ ಸೀಪ್ಲೇನ್ ಮಾತ್ರ ಓಡಿಸೋಕೆ ಬರುತ್ತೆ, ಆದ್ರೆ ಇಲ್ಲಿ ನೀರೇ ಇಲ್ವಲ್ಲ, ಏನ್ ಮಾಡೋದು, ಹೇಗೆ ಸೀಪ್ಲೇನ್ ನ ಓಡಿಸೋದು ಅಂತ ಅಲೆಕ್ಸ್ ಕೇಳ್ಬೇಕಾದ್ರೆ ಎಲ್ಲರೂ ಇಲ್ಲಿ ಹೆಲಿಕಾಪ್ಟರ್ ಇದೆಯಲ್ಲ ಅದನ್ನ ತೆಗಿ, ನಾವು ಇಲ್ಲಿಂದ ಬೇಗ ಹೋಗ್ಬೇಕು, ವಿಲ್ಲನ್ ಕಡೆಯವರು ಬರ್ತಾ ಇದ್ದಾರೆ ಅನ್ಬೇಕಾದ್ರೆ ನನಗೆ ಹೆಲಿಕಾಪ್ಟರ್ ಓಡಿಸೋಕೆ ಬರಲ್ಲ ಅಂತ ಅಲೆಕ್ಸ್ ಹೇಳ್ತಾನೆ. ಎಲ್ಲರೂ ಅವನನ್ನ ಎನ್ಕರೇಜ್ ಮಾಡ್ತಾರೆ. ಅದಕ್ಕೆ ಅಲೆಕ್ಸ್ ಗಾಗಲ್ಸ್ ನ ಹಾಕೊಂಡು ಓಕೆ ಗಾಯ್ಸ್ ಲೆಟ್ಸ್ ಗೋ ಅಂತ ಹೆಲಿಕಾಪ್ಟರ್ ನ ಸ್ಟಾರ್ಟ್ ಮಾಡಿ ಹೊರಡ್ತಾರೆ. ಅಷ್ಟರಲ್ಲಿ ವಿಲ್ಲನ್ ಟೀಮ್ ಅಲ್ಲಿಗೆ ಬಂದು ಹೆಲಿಕಾಪ್ಟರ್ ನ ಶೂಟ್ ಮಾಡಿ ಡ್ಯಾಮೇಜ್ ಮಾಡ್ಬಿಡ್ತಾರೆ. ಆದ್ರಿಂದ ಹೆಲಿಕಾಪ್ಟರ್ ಹೈಟ್ ಆಗಿ ಹಾರೋಕೆ ಆಗ್ತಾ ಇಲ್ಲ, ಪಾತಾಳದೊಳಗಡೆ ಹೋಗ್ತಾ ಇರುತ್ತೆ. ಆವಾಗ ಹಿಂದೆ ರೈನೋಸ್ ಬೇರೆ ಅಟ್ಟಾಡಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ಬ್ರೇವ್ ಸ್ಟೋನ್ ಹೆಲಿಕಾಪ್ಟರ್ ಇಂದ ಹೊರಗಡೆ ಬಂದು ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡ್ತಾ ಇರ್ತಾನೆ. ರೈನೋಸ್ ಬೇರೆ ಹೆಲಿಕಾಪ್ಟರ್ ನ ಗುದ್ದುತ್ತಾ ಇದೆ. ಆಪೋಸಿಟ್ ಅಲ್ಲಿ ಬೇರೆ ಡೆಡ್ ಎಂಡ್ ಬರ್ತಾ ಇದೆ. ಇನ್ನೇನು ಮುಗೀತು ಕತೆ ಅನ್ಕೋಬೇಕಾದ್ರೆ ನಮ್ಮ ಬ್ರೇವ್ ಸ್ಟೋನ್ ಕರೆಕ್ಟ್ ಆಗಿ ಲಾಕ್ ನ ಕನೆಕ್ಟ್ ಮಾಡ್ತಾನೆ. ಅಲೆಕ್ಸ್ ಹೆಲಿಕಾಪ್ಟರ್ ನ ಲಿಫ್ಟ್ ಮಾಡಿ ಎಲ್ಲರನ್ನು ಕಾಪಾಡ್ತಾನೆ.
ಅಪ್ಪ ತಪ್ಪಿಸ್ಕೊಂಡ್ವಿ ಅಂತ ಎಲ್ಲರೂ ಖುಷಿ ಆಗ್ಬೇಕಾದ್ರೆ ಫ್ರಾಂಕ್ಲಿನ್ ನಾನು ಆ ಮ್ಯಾಜಿಕಲ್ ಸ್ಟೋನ್ ನ ಮಿಸ್ ಮಾಡ್ಕೋಬಿಟ್ಟೆ, ಅದು ಅಲ್ಲೇ ಬಿದ್ದು ಹೋಯ್ತು ಅನ್ಬೇಕಾದ್ರೆ ಅದನ್ನ ಮತ್ತೆ ತಗೋಬೇಕು ಅಂತ ರಿಟರ್ನ್ ಹೋಗ್ತಾರೆ. ಹೋದ್ರೆ ರೈನೋಸ್ ಆ ಸ್ಟೋನ್ ನ ಸುತ್ತ ರೌಂಡ್ ಹೊಡಿತಾ ಇದೆ. ಅದಕ್ಕೆ ನಮ್ಮ ಬ್ರೇವ್ ಸ್ಟೋನ್ ಫ್ರಾಂಕ್ಲಿನ್ ಕೈಯಲ್ಲಿರೋ ಲೈಫ್ ನ ನೋಡ್ತಾನೆ. ನೋಡ್ಬಿಟ್ಟು ಫ್ರಾಂಕ್ಲಿನ್ ನ ಕೆಳಗಡೆ ತಳ್ಳಿಬಿಡ್ತಾನೆ. ಸೊ ರೈನೋಸ್ ನಮ್ಮ ಫ್ರಾಂಕ್ಲಿನ್ ನ ಅಟ್ಟಾಡಿಸ್ಕೊಂಡು ಹೋಗಿ ಸಾಯಿಸುತ್ತೆ. ಆ ಗ್ಯಾಪ್ ಅಲ್ಲಿ ನಮ್ಮ ಬ್ರೇವ್ ಸ್ಟೋನ್ ಜಂಪ್ ಮಾಡಿ ಮ್ಯಾಜಿಕಲ್ ಸ್ಟೋನ್ ನ ತಗೋತಾನೆ. ಹಾಗೆ ರಿಟರ್ನ್ ಹೆಲಿಕಾಪ್ಟರ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಫ್ರಾಂಕ್ಲಿನ್ ಮತ್ತೆ ಆಕಾಶದಿಂದ ಬೀಳ್ತಾ ಇರ್ತಾನೆ. ಅದಕ್ಕೆ ಹೆಲಿಕಾಪ್ಟರ್ ನ ಬೆಂಡ್ ಮಾಡಿ ಬ್ರೇವ್ ಸ್ಟೋನ್ ಅವನ ಕೈನ ಹಿಡಿದು ಕಾಪಾಡ್ತಾನೆ. ಲವ್ ಏನು ನೀನೇ ಹೆಲಿಕಾಪ್ಟರ್ ಬಿಟ್ಟು ನನ್ನ ಹೊರಗಡೆ ತಳ್ಳಿ ಸಾಯಿಸ್ತೀಯಾ, ಇವಾಗ ನೀನೇ ಕಾಪಾಡ್ತೀಯಾ ಅಂತ ಬೈತಾನೆ ಫ್ರಾಂಕ್ಲಿನ್. ಆಮೇಲೆ ಹೆಲಿಕಾಪ್ಟರ್ ನ ನಿಲ್ಲಿಸ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಅಲೆಕ್ಸ್ ಗೆ ಮಸ್ಕಿಟೋ ಅಂದ್ರೆ ವೀಕ್ನೆಸ್ ಇರುತ್ತೆ. ಆವಾಗ ಅವನಿಗೆ ಮಸ್ಕಿಟೋ ಕಚ್ಬಿಡುತ್ತೆ. ಅದಕ್ಕೆ ಅಲೆಕ್ಸ್ ತಲೆ ಸುತ್ತಿ ಬೀಳ್ತಾನೆ. ಅವನ ಲಾಸ್ಟ್ ಲೈಫ್ ಖಾಲಿ ಆಗ್ತಾ ಇದೆ. ಬೆಥನಿಗೆ ಅಲೆಕ್ಸ್ ಮೇಲೆ ಒಂದು ಕಣ್ಣಿರುತ್ತೆ. ಅದಕ್ಕೆ ಬೆಥನಿ ಅಲೆಕ್ಸ್ ಗೆ ಲಿಪ್ ಲಾಕ್ ಮಾಡಿ ಫಸ್ಟ್ ಏಡ್ ಬ್ರೀತ್ ಕೊಡ್ತಾಳೆ. ಹಾಗೆ ಬೆಥನಿ ಕೈಯಲ್ಲಿರೋ ಒಂದು ಲೈಫ್ ಖಾಲಿ ಆಗುತ್ತೆ. ಅಲೆಕ್ಸ್ ಗೆ ಲೈಫ್ ಬರುತ್ತೆ. ಪರವಾಗಿಲ್ಲ ಅನ್ಬಿಟ್ಟು ಬೆಥನಿ ಅವಳ ಒಂದು ಲೈಫ್ ನ ಕೊಟ್ಟು ಅಲೆಕ್ಸ್ ನ ಕಾಪಾಡ್ತಾಳೆ. ಅಲೆಕ್ಸ್ ತಪ್ಪಿಸ್ಕೊತಾನೆ. ಅದಕ್ಕೆ ಅಲೆಕ್ಸ್ ಬೆಥನಿನ ತಪ್ಕೊಂಡು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಾನೆ. ಆವಾಗ ಎಲ್ಲರೂ ಬೆಥನಿಯನ್ನೇ ನೋಡ್ತಾ ಇರ್ತಾರೆ. ಯಾಕ್ರೋ ನನ್ನನ್ನೇ ನೋಡ್ತಾ ಇದ್ದೀರಾ? ಹಾ, ನಿನ್ನ ಕೆಳಗಡೆ ನೋಡು. ಕೆಳಗಡೆ ನೋಡ್ಬಿಟ್ಟು ಓ ಮೈ ಗಾಡ್ ಅಂತ ಕಿರ್ಚ್ಕೋತಾಳೆ ಪ್ರೊಫೆಸರ್ ಆಗಿರೋ ಬೆಥನಿ. ಆಮೇಲೆ ಅವತ್ತು ರಾತ್ರಿ ರೂಬಿ ಮತ್ತೆ ಬ್ರೇವ್ ಸ್ಟೋನ್ ಅಂದ್ರೆ ಮಾರ್ತಾ ಮತ್ತೆ ಸ್ಪೆನ್ಸರ್ ರಿಯಲ್ ಲೈಫ್ ಅಲ್ಲಿ ಲವ್ ಮಾಡ್ತಾ ಇದ್ದಿರ್ತಾರೆ. ಆದ್ರೆ ಒಬ್ರಿಗೊಬ್ರು ಹೇಳ್ಕೊಂಡಿರಲ್ಲ. ಸೊ ಇವಾಗ ಅದ್ರ ಬಗ್ಗೆ ಮಾತಾಡಿ ಇಬ್ಬರು ಕಿಸ್ ಮಾಡ್ಕೋತಾರೆ. ಆಮೇಲೆ ಎಲ್ಲರೂ ಆ ಸ್ಟೋನ್ ನ ಮತ್ತೆ ಜಾಗ್ವರ್ ಸ್ಟ್ಯಾಚ್ಯೂಗೆ ಪ್ಲೇಸ್ ಮಾಡೋಣ ಅಂತ ಹೊರಡ್ತಾರೆ. ಆವಾಗ ಸಡನ್ ಆಗಿ ಒಂದು ದಾರಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇದೇ ದಾರಿ ಇರಬೇಕು ಅಂತ ರೂಬಿ ಹೇಳ್ಬೇಕಾದ್ರೆ ಇಲ್ಲ, ಇದು ನಮ್ಮನ್ನ ಹಿಡಿಯೋಕೆ ಸೆಟ್ ಮಾಡಿರೋ ಟ್ರ್ಯಾಪ್ ಆಗಿರ್ಬೋದು, ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಮರದ ಮೇಲೆ ಹತ್ತಿ ಜಾಗ್ವರ್ ಸ್ಟ್ಯಾಚ್ಯೂ ಕಾಣಿಸುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾನೆ ಬ್ರೇವ್ ಸ್ಟೋನ್. ಆವಾಗ ಒಂದು ಅಳಿಲು ಕಿರ್ಚ್ಕೊಳ್ಳುತ್ತೆ. ಅದನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಕೆಳಗಡೆ ಬೀಳ್ತಾನೆ ಬ್ರೇವ್. ಆವಾಗ ಸಡನ್ ಆಗಿ ಒಂದು ಜಾಗ್ವರ್ ಬಂದು ಅವನನ್ನ ಕಚ್ಚಿ ಸಾಯಿಸುತ್ತೆ. ಇವಾಗ ಒಂದೇ ಒಂದು ಲೈಫ್ ಇರೋದು ನಮ್ಮ ಬ್ರೇವ್ ಸ್ಟೋನ್ ಕೈಯಲ್ಲಿ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ವಿಲ್ಲನ್ ಟೀಮ್ ನಮ್ಮ ಟೀಮ್ ನ ಅಟ್ಯಾಕ್ ಮಾಡುತ್ತೆ. ವಿಲ್ಲನ್ ರಸಲ್ ಅನಿಮಲ್ಸ್ ನ ಕಂಟ್ರೋಲ್ ಮಾಡಿ ಫೈಟ್ ಮಾಡಿಸ್ತಾ ಇದ್ದಾನೆ. ಅವ್ರಗಳ ಜೊತೆ ನಮ್ಮ ರೂಬಿ ಮತ್ತೆ ಬ್ರೇವ್ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಬೆಥನಿ ಸ್ಟ್ಯಾಚ್ಯೂನ ಹುಡುಕ್ತಾ ಇದ್ದಾಳೆ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ವಿಲ್ಲನ್ ರಸಲ್ ನಮ್ಮ ಬೆಥನಿನ ಹೋಸ್ಟೇಜ್ ಆಗಿ ಹಿಡ್ಕೊತಾನೆ. ಇನ್ನೊಂದು ಕಡೆ ನಮ್ಮ ಫ್ರಾಂಕ್ಲಿನ್ ಜಾಗ್ವಾರ್ ಸ್ಟ್ಯಾಚ್ಯೂನ ಕಂಡಿಡ್ದು ಬಿಡ್ತಾನೆ. ಆವಾಗ ಒಂದು ಎಲಿಫೆಂಟ್ ಅಟ್ಯಾಕ್ ಮಾಡೋಕೆ ಬರುತ್ತೆ. ಫ್ರಾಂಕ್ಲಿನ್ ಝಾಲಜಿ ಮಾಸ್ಟರ್ ಅಲ್ವಾ, ಸೊ ಈಸಿಯಾಗಿ ಎಲಿಫೆಂಟ್ ನ ಕಂಟ್ರೋಲ್ ಮಾಡ್ತಾನೆ. ಆಮೇಲೆ ಬ್ರೇವ್ ಮತ್ತೆ ರೂಬಿ ಸ್ಟ್ಯಾಚ್ಯೂ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ರಸಲ್ ಬೆಥನಿನ ಹಿಡಿದಿಟ್ಕೊಂಡು ಸ್ಟೋನ್ ನ ಕೊಟ್ಬಿಡಿ, ಇಲ್ಲಾಂದ್ರೆ ಪ್ರೊಫೆಸರ್ ನ ಕೊಂದು ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಅಲ್ಲಿಗೆ ಆಣೆ ಮೇಲೆ ಸವಾರಿ ಮಾಡಿ ಫ್ರಾಂಕ್ಲಿನ್ ಬರ್ತಾನೆ. ಸೊ ವಿಲ್ಲನ್ ಚಿರತೆಗಳನ್ನ ಬಿಟ್ಟು ಫ್ರಾಂಕ್ಲಿನ್ ನ ಅಟ್ಯಾಕ್ ಮಾಡಿಸ್ಬೇಕಾದ್ರೆ ಫ್ರಾಂಕ್ಲಿನ್ ಕೈಯಲ್ಲಿದ್ದ ಸ್ಟೋನ್ ಮಿಸ್ ಆಗಿ ಹಾವುಗಳ ಮಧ್ಯ ಬಿದ್ದೋಗುತ್ತೆ. ಈ ಗ್ಯಾಪ್ ಅಲ್ಲಿ ಬೆಥನಿ ವಿಲ್ಲನ್ಗೆ ಹೊಡೆದು ಎಸ್ಕೇಪ್ ಆಗ್ತಾಳೆ. ಆಮೇಲೆ ನಮ್ಮ ರೂಬಿ ಹಾವುಗಳ ಮಧ್ಯ ಇರೋ ಸ್ಟೋನ್ ನ ಹೇಗೋ ತಗೋತಾಳೆ. ಆವಾಗ ವಿಲ್ಲನ್ ಅಲ್ಲಿಗೆ ಬಂದು ಸ್ಟೋನ್ ನ ಕೊಟ್ಬಿಡು, ಇಲ್ಲಾಂದ್ರೆ ನಿನ್ನ ಕೊಂದು ಬಿಡ್ತೀನಿ ಅಂತ ಹಾವುಗಳನ್ನ ಕಂಟ್ರೋಲ್ ಮಾಡಿ ಅವಳ ಕಡೆ ತಿರುಗಿಸ್ತಾನೆ. ಅದಕ್ಕೆ ರೂಬಿ ನೀನೇನು ನನ್ನ ಸಾಯಿಸೋದು ಅಂತ ಹೇಳ್ತಾಳೆ. ಏನು ಅಂತ ನೋಡಿದ್ರೆ ಈ ಕಡೆ ನಮ್ಮ ಬ್ರೇವ್ ಸ್ಟೋನ್ ಬೈಕಲ್ಲಿ ಆ ಚಿರತೆ ಸ್ಟ್ಯಾಚ್ಯೂ ಮೇಲೆ ಸ್ಪೀಡ್ ಆಗಿ ಹತ್ತುತ್ತಾ ಇದ್ದಾನೆ. ಅದಕ್ಕೆ ನಮ್ಮ ರೂಬಿ ಬೇಕು ಅಂತಾನೆ ಅವಳೇ ಹಾವತ್ರ ಕಚ್ಚಿಸ್ಕೊತಾಳೆ. ಸೊ ಔಟ್ ಆಗ್ತಾಳೆ. ಇಲ್ಲಿ ನಮ್ಮ ಬ್ರೇವ್ ಸ್ಟೋನ್ ಬ್ರೇವ್ ಆಗಿ ಹತ್ತುತ್ತಾ ಇದ್ದಾನೆ. ಆವಾಗ ಕರೆಕ್ಟ್ ಆಗಿ ನಮ್ಮ ರೂಬಿ ಮತ್ತೆ ಲೈಫ್ ಬಂದು ಆಕಾಶದಿಂದ ಬೀಳ್ತಾ ಇರ್ತಾಳೆ. ಆವಾಗ ನಮ್ಮ ಬ್ರೇವ್ ಸ್ಟೋನ್ ಒಂದು ಹೂಕ್ ಹಗ್ಗನ ಚಿರತೆ ಸ್ಟ್ಯಾಚ್ಯೂ ಮೇಲೆ ಹಾಕಿ ಆ ಹಗ್ಗನ ಹಿಡ್ಕೊಂಡು ಹಾಗೆ ಹಾರ್ಕೊಂಡು ಹೋಗಿ ನಮ್ಮ ರೂಬಿ ಕೈಯಿಂದ ಸ್ಟೋನ್ ನ ಕರೆಕ್ಟ್ ಆಗಿ ತಗೋತಾನೆ. ಇಬ್ಬರು ಸೇಫ್ ಆಗಿ ಲ್ಯಾಂಡ್ ಆಗಿ ಫೋರ್ಸ್ ಕೊಡ್ತಾರೆ. ನಿಂತಿದ ತಕ್ಷಣ ಸ್ಟೋನ್ ನ ಅದ್ರ ಪ್ಲೇಸ್ಗೆ ಫಿಕ್ಸ್ ಮಾಡ್ತಾನೆ ಬ್ರೇವ್. ಆದ್ರೆ ಏನು ಚೇಂಜ್ ಆಗ್ತಾನೆ ಇಲ್ಲ. ಆವಾಗ ನಮ್ಮ ಬೆಥನಿ ಜುಮಾಂಜಿ ಅಂತ ಹೇಳಿ ಎಲ್ಲರುವೆ ಅಂತ ಹೇಳ್ಬೇಕಾದ್ರೆ ಎಲ್ಲರುವೆ ಅಂತ ಹೇಳ್ತಾರೆ. ಹಾಗೆ ಸ್ಕ್ರೀನ್ ಬ್ರೈಟ್ ಆಗುತ್ತೆ. ವಿಲ್ಲನ್ ವ್ಯಾನಿಶ್ ಆಗ್ತಾನೆ. ಆಮೇಲೆ ಎಲ್ಲರೂ ಸಕ್ಸಸ್ ಅಂತ ಖುಷಿಯಾಗಿ ಇರ್ಬೇಕಾದ್ರೆ ನಿಗಲ್ ಅಲ್ಲಿಗೆ ಬಂದು ಡಾಕ್ಟರ್ ಬ್ರೇವ್ ಸ್ಟೋನ್ ಜುಮಾಂಜಿನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ನೀವು ಜುಮಾಂಜಿಗೆ ಇದ್ದಿದ್ದ ಶಾಪವನ್ನು ಹೋಗಿಸ್ಬಿಟ್ಟಿದ್ದೀರಾ. ನಿಮಗೆ ಕೊಟ್ಟಿದ್ದ ಕೆಲಸವನ್ನು ಕ್ಲೀನ್ ಆಗಿ ಫಿನಿಶ್ ಮಾಡಿದ್ದೀರಾ. ಸೊ ನೀವು ಎಲ್ಲರೂ ಮತ್ತೆ ರಿಟರ್ನ್ ನಿಮ್ಮ ಪ್ರಪಂಚಕ್ಕೆ ಹೋಗಬಹುದು ಅಂತ ಒಬ್ಬೊಬ್ಬರಿಗೂ ಕೈ ಕೊಟ್ಟು ಕಳಿಸ್ಕೊಡ್ತಾನೆ ನಿಗಲ್. ಎಲ್ಲರೂ ಇವಾಗ ರಿಟರ್ನ್ ಸ್ಕೂಲ್ ಬೇಸ್ಮೆಂಟ್ ಗೆ ಬಂದಾಯ್ತು. ಆದ್ರೆ ಅಲೆಕ್ಸ್ ನ ಮಾತ್ರ ಕಾಣಿಸ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಅಲೆಕ್ಸ್ ಮನೆಗೆ ಅಲೆಕ್ಸ್ ನ ಹುಡ್ಕೊಂಡು ಹೋಗ್ತಾರೆ. ಹೋದ್ರೆ ನಿನ್ನೆವರೆಗೂ ದೆವ್ವ ತರ ಇದ್ದ ಮನೆ ಇವಾಗ ಪೇಂಟ್ ಎಲ್ಲ ಮಾಡಿಸಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆಶ್ಚರ್ಯವಾಗಿ ನಮ್ಮ ಹುಡುಗರು ನೋಡ್ತಾ ಇರ್ಬೇಕಾದ್ರೆ ಆ ಮನೆ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಒಬ್ಬ ಇಳಿತಾನೆ. ಯಾರು ಅಂತ ನೋಡಿದ್ರೆ ರಿಯಲ್ ಅಲೆಕ್ಸ್. ಅವನು ನಮ್ಮ ಹುಡುಗರನ್ನ ನೋಡ್ಬಿಟ್ಟು ಬಂದು ಮಾತಾಡಿಸ್ತಾನೆ. ಎಲ್ಲರ ಗೇಮ್ ಕ್ಯಾರೆಕ್ಟರ್ ಹೆಸರನ್ನು ಕರೆಕ್ಟ್ ಆಗಿ ಹೇಳ್ತಾನೆ. ಆಮೇಲೆ
ನಾನು ಗೇಮ್ ಮುಗಿಸ್ಕೊಂಡು ರಿಟರ್ನ್ 1996 ವರ್ಷಕ್ಕೆ ರಿಟರ್ನ್ ಆದೆ. ನಾನು ಯಾವಾಗ ಮಿಸ್ ಆಗಿದ್ನೋ ಆ ವರ್ಷಕ್ಕೆ ರಿಟರ್ನ್ ಆದೆ. ಸೊ ಇವಾಗ ನಾನು ಓಲ್ಡ್ ಆಗ್ಬಿಟ್ಟಿದ್ದೀನಿ. ನನಗೆ ಮದುವೆ ಆಯ್ತು, 2 ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ ಅಲೆಕ್ಸ್. ಅಂದ್ರೆ ಒಂದು ಹೊಸ ಟೈಮ್ ಲೈನೇ ಅಲೆಕ್ಸ್ಗೆ ಉಂಟಾಗಿದೆ. ಆಮೇಲೆ ನಮ್ಮ ಹುಡುಗರು ನೆಕ್ಸ್ಟ್ ದಿನ ಸ್ಕೂಲ್ಗೆ ಹೋಗ್ತಾರೆ. ಅಲ್ಲಿ ಸ್ಪೆನ್ಸರ್ ಮಾರ್ತಾಗೆ ಪ್ರಪೋಸ್ ಮಾಡ್ತಾನೆ. ಮಾರ್ತಾನು ಒಪ್ಕೋತಾಳೆ. ಎಲ್ಲರೂ ಖುಷಿ ಆಗ್ತಾರೆ. ಆಮೇಲೆ ನಮ್ಮ ಹುಡುಗರು ಈ ಗೇಮ್ ಸವಾಸನೆ ಬೇಡ ಅಂತ ಗೇಮ್ ಬೋರ್ಡ್ ನ ತಗೊಂಡು ಹೋಗಿ ಹೊಡೆದಾಕ್ಬಿಟ್ಟು ಹೋಗ್ತಾರೆ. ಎಲ್ಲರೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು, ಖುಷಿಯಾಗಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.